ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ KA ಇಂದ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ರಿ. ಓಕೆ ರೀ, ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನಿಮ್ದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಅನ್ನೋದ್ರ ಕುರಿತು ಇನ್ ಡಿಟೇಲ್ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಿಮ್ದು ಮೊಬೈಲ್ದೊಳಗ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಎಂಜಿನ್ ನಲ್ಲಿ KEA ಹೋಮ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೆಕ್ಸ್ಟ್ ಈ KEA ಹೋಮ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2026 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಎರಡು ಆಪ್ಷನ್ಗಳು ಬರ್ತಾವ್ರಿ. ಮೊದಲನೇದು ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅಂದ್ರೆ ನಾನ್ HK ರೀಜನ್ ಯಾರು ಅರ್ಜಿ ಸಲ್ಲಿಸ್ಬೇಕಂತೀರಿ ಅವರು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಎರಡನೇದು ಕಲ್ಯಾಣ ಕರ್ನಾಟಕದ ರೀಜನ್ ರೀ, ಅದು ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಂತೀರಿ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಈ ಪ್ರಸ್ತುತ ವಿಡಿಯೋದೊಳಗ ನಾನ್ ಹೈದರಾಬಾದ್ ಕರ್ನಾಟಕ ನಾನ್ HK ರೀಸನ್ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಮಾಹಿತಿ ತಿಳಿಸ್ಕೊಡೋದ್ರಿಂದ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ರಿ, ಅಪ್ಲಿಕೇಶನ್ ಸೇಮ್ ಇರ್ತದೆ. ಚೇಂಜಸ್ ಏನಂತಂದ್ರೆ ಅಲ್ಲಿ 371J ಸರ್ಟಿಫಿಕೇಟ್ RD ನಂಬರ್ ಹಾಕೋದಿರ್ತದೆ, ಸ್ವಲ್ಪ ಚೇಂಜಸ್ ಇರ್ತದೆ ಸ್ನೇಹಿತರೆ. ಓಕೆ, ಉಳಿದಿರ್ತಕ್ಕಂಥದ್ದು ಅಪ್ಲಿಕೇಶನ್ ಪ್ರಾಸೆಸ್ ಎಲ್ಲಾನು ಸೇಮ್ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಡಿಜಿ ಲಾಕರ್ ಮೂಲಕ ರಿಜಿಸ್ಟರ್ ಮಾಡಬೇಕು. ನೀವು ಡಿಜಿ ಲಾಕರ್ ರಿಜಿಸ್ಟರ್ ಮಾಡಿರಿ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಡಿಜಿ ಲಾಕರ್ ರಿಜಿಸ್ಟರ್ ಮಾಡಿರ್ಲಿಲ್ಲ ಅಂತ ತಿಳ್ಕೊಳ್ರಿ. ಡಿಜಿ ಲಾಕರ್ ಅನ್ನ ಮೊದಲು ರಿಜಿಸ್ಟರ್ ಮಾಡ್ಕೊಳ್ರಿ. ಓಕೆ ರೀ, ಡಿಜಿ ಲಾಕರ್ ರಿಜಿಸ್ಟರ್ ಮಾಡೋದು ಬಹಳ ಸಿಂಪಲ್ ಅದ ರೀ. ಡಿಜಿ ಲಾಕರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಕಾರ್ನರ್ದಾಗ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿಂದ ಸಿಂಪಲ್ ಸ್ಟೆಪ್ ಅದಾವ್ರಿ, ಅವನ್ನ ಕಂಪ್ಲೀಟ್ ಮಾಡ್ಕೊಡ್ರಿ. ನಿಮ್ದು ಡಿಜಿ ಲಾಕರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ತದೆ. ಇಲ್ಲಿ ಮೊಬೈಲ್ ನಂಬರ್ ಹಾಕ್ರಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. OTP ಬರ್ತದ, ಆ OTP ಹಾಕ್ರಿ. ನೆಕ್ಸ್ಟ್ ಸಿಂಪಲ್ ಸ್ಟೆಪ್ಸ್ ಇರ್ತಾವ, ಅವನ್ನ ಕಂಪ್ಲೀಟ್ ಮಾಡ್ಕೊಳ್ರಿ. ಓಕೆ ರೀ, ಡಿಜಿ ಲಾಕರ್ ಏನಾಗ್ತದ ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಆಗ್ತದ. ನೆಕ್ಸ್ಟ್ ಇವಾಗ ಅಪ್ಲಿಕೇಶನ್ಗೆ ಬರ್ರಿ. KA ಹೊರಡಿಸಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ ಬರ್ರಿ. ನೆಕ್ಸ್ಟ್ ಡಿಜಿ ಲಾಕರ್ ಮೂಲಕ ನೋಂದಾಯಿಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಆಧಾರ್ನಲ್ಲಿ ರಿಜಿಸ್ಟರ್ಡ್ ಇರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTP ಈ ಬಾಕ್ಸ್ನಾಗ ತುಂಬಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಕೇಳ್ತದ. ನೀವು ಡಿಜಿ ಲಾಕರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರ 6 ಡಿಜಿಟಿನ ಸೆಕ್ಯೂರಿಟಿ ಪಿನ್ ಸೆಟ್ ಮಾಡಿರ್ತೀರಿ. ಅದೇ ಪಿನ್ ಅನ್ನ ಇಲ್ಲಿ ತುಂಬಬೇಕು ಸ್ನೇಹಿತರೆ. ಆ ಸೆಕ್ಯೂರಿಟಿ ಪಿನ್ ಅನ್ನ ಇಲ್ಲಿ ತುಂಬಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಫುಲ್ ಕೆಳಗಡೆ ಬಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ನೋಡ್ರಿ, ಆಧಾರ್ ಕಾರ್ಡ್ ನಂಬರ್ ಪ್ರಕಾರ ನಿಮ್ದು ಹೆಸರು ಅದ, ಆಮೇಲೆ ಡೇಟ್ ಆಫ್ ಬರ್ತ್, ಜೆಂಡರ್ ಅದು ಆಟೋಮೆಟಿಕ್ ಫೆಚ್ ಮಾಡಿರುವಂತದ್ದು. ಓಕೆ ರೀ, ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ನಿಮ್ದು ಮೊಬೈಲ್ ನಂಬರ್ ತುಂಬಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲ್ ನಂಬರ್ಕೊಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇನ್ನೂ ಆಪ್ಷನ್ಸ್ಗಳು ಓಪನ್ ಆಗ್ತಾವ್ರಿ. ಮೊಬೈಲ್ ನಂಬರ್ ಕೆಳಗಡೆ ಇಲ್ಲಿ ಯೂಸರ್ ನೇಮ್ ಅಂತ ಕೇಳಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಯಾವ್ದಾದ್ರು ಒಂದು ಯೂಸರ್ ನೇಮ್ ಅನ್ನ ನೀವು ಟೈಪ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ನೆನಪಿರುವಂತ ಯೂಸರ್ ನೇಮ್ ಅನ್ನ ಟೈಪ್ ಮಾಡ್ಕೊಡ್ರಿ. ಯಾವ್ದು ಬೇಕಾದ್ರೂ ಯೂಸರ್ ನೇಮ್ ನೀವು ಇಟ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ, ಉದಾಹರಣೆಗಾಗಿ ಇಲ್ಲಿ ಯೂಸರ್ ನೇಮ್ದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಈಗ ನೋಡ್ರಿ, MT ಕುಂಬಾರ್ ಈ ರೀತಿ ನಾನು ಇಟ್ಕೊಳ್ತೀನಿ. ಯಾವ ರೀತಿ ನೀವು ಇಲ್ಲಿ ಯೂಸರ್ ನೇಮ್ ಅನ್ನ ಬಳಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಯೂಸರ್ ನೇಮ್ ಏನು ಇಲ್ಲಿ ಸೆಟ್ ಮಾಡಿರ್ತೀರಲ್ರಿ
ಆ ಯೂಸರ್ ನೇಮ್ ಅನ್ನ ನಿಮ್ದು ನೋಟ್ಬುಕ್ನಾಗ ಬರ್ಕೊಡ್ರಿ. ಯಾಕಂದ್ರೆ ಈ ನೇಮಕಾತಿ ಅಂತ ಮುಗಿಯೋ ತನಕ ಮುಂದೆ ಬೇಕಾದ್ರೆ ಬೇಕಾಗಬಹುದು. ಓಕೆ ರೀ, ಇಲ್ಲಿ ಯೂಸರ್ ನೇಮ್ ಅನ್ನ ಸೆಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ದು ಇಮೇಲ್ ಐ ಡಿ ತುಂಬ್ರಿ. ನಿಮ್ದು ಇಮೇಲ್ ಐ ಡಿ ತುಂಬ್ರಿ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಬೇಕ್ರಿ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಬೇಕು. ಉದಾಹರಣೆಗೆ ಪಾಸ್ವರ್ಡ್ ನಲ್ಲಿ ನೋಡ್ರಿ, ಕ್ಯಾಪಿಟಲ್ ಲೆಟರ್ನು ಇರಬೇಕು, ಸ್ಮಾಲ್ ಲೆಟರ್ನು ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ನು ಇರಬೇಕು, ಆಮೇಲೆ ಅಂಕಿನೂ ಇರಬೇಕು. ಉದಾಹರಣೆಗಾಗಿ ABCD@1 2 3 4 ಮಿನಿಮಮ್ 8 ಕ್ಯಾರೆಕ್ಟರ್ ಪಾಸ್ವರ್ಡ್ ಇರಬೇಕು. ಈ ರೀತಿ ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೊಡ್ರಿ. ಈ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ರಿ ಅದೇ ಸೇಮ್ ಪಾಸ್ವರ್ಡ್ ಈ ಬಾಕ್ಸ್ನಾಗ ತುಂಬಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇವಾಗ ಯೂಸರ್ ನೇಮ್ ಏನು ಸೆಟ್ ಮಾಡಿದಿರಲ್ರಿ ಅದೇ ಯೂಸರ್ ನೇಮ್ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ರಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 3 ಆಪ್ಷನ್ಸ್ಗಳು ಬರ್ತಾವ್ರಿ. ಯಾವ್ದ್ರ ಮೂಲಕ OTP ಕಳಿಸ್ಬೇಕಂತ ಕೇಳ್ತದ. SMS ಮೂಲಕನೋ, ಇಮೇಲ್ ಮೂಲಕನೋ, ವಾಟ್ಸಪ್ ಮೂಲಕನೋ, ಯಾವ್ದ್ರ ಮೂಲಕ ನಿಮ್ಗೆ OTP ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನಾನೇನ್ ಮಾಡ್ತೀನಿ SMS ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವಾಟ್ಸಪ್ ಬಳಕೆ ಮಾಡಿದ್ರಿ ಅಂದ್ರೆ ವಾಟ್ಸಪ್ ಬಂದಿರ್ತದ. ನಾರ್ಮಲ್ ಮೆಸೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ನಾರ್ಮಲ್ ಮೆಸೇಜ್ OTP ಬಂದಿರ್ತದ. ಇಮೇಲ್ ID ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ಮೇಲ್ ID OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬಿ ಇವಾಗೇನ ಪಾಸ್ವರ್ಡ್ ಸೆಟ್ ಮಾಡಿದ್ರಿ ಅಲ್ರಿ ಆ ಪಾಸ್ವರ್ಡ್ ಈ ಬಾಕ್ಸ್ನಾಗ ತುಂಬಿ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಬರ್ತದ. ಸಿಂಪಲ್ ಕ್ಯಾಲ್ಕುಲೇಷನ್ ಇರ್ತದ. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಈ ಬಾಕ್ಸ್ನಾಗ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಓಕೆ ರೀ, ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಅಬ್ಸರ್ವ್ ಮಾಡ್ರಿ ಆಕ್ಟಿವ್ ಪೋಸ್ಟ್ 4 ಅದಾವಂತ್ರಿ. ಇಲ್ಲಿ ಕರೆಂಟ್ಲಿ ಈಗ 4 ಪೋಸ್ಟ್ ಅಂದ್ರೆ 4 ನೋಟಿಫಿಕೇಶನ್ ಇರುವಂತದ್ದು. ಓಕೆ ರೀ, ನೀವು ಅಪ್ಲೈ ಮಾಡಿರುವಂತ ಪೋಸ್ಟ್ ಗಳ ಸಂಖ್ಯೆ ಇಲ್ಲಿ ಬರ್ತದ. ಇನ್ನು ನಾನು ಯಾವುದು ಅಪ್ಲೈ ಮಾಡಿಲ್ರಿ, ಹಾಗಾಗಿ ಇಲ್ಲಿ 0 ಅಂತ ತೋರಿಸ್ತಿರುವಂತದ್ದು ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಈ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಫೋಟೋ ಫೆಚ್ ಆಗಿರುವಂತದ್ದು. ಇಲ್ಲಿ ನಿಮ್ದು ಹೆಸರು, ಆಮೇಲೆ ಜೆಂಡರ್, ಡೇಟ್ ಆಫ್ ಬರ್ತ್, ಇವು 3 ಡೀಟೇಲ್ಸ್ ಫೆಚ್ ಆಗ್ಯಾವ್ರಿ. ಇಲ್ಲಿ ಫಾದರ್ ನೇಮ್ ಅನ್ನ ಫಿಲ್ ಮಾಡ್ರಿ. ನಿಮ್ಮ ತಂದೆ ಹೆಸರನ್ನ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ನಿಮ್ಮ ತಾಯಿ ಹೆಸರು ಈ ಬಾಕ್ಸ್ನಾಗ ತುಂಬ್ರಿ. ಮೊಬೈಲ್ ನಂಬರ್ ಆಟೋಮೆಟಿಕ್ ಫೆಚ್ ಆಗಿರುವಂತದ್ದು. ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ಅಡ್ರೆಸ್ ಆಟೋಮೆಟಿಕ್ ಫೆಚ್ ಆಗಿರುವಂತದ್ರಿ. ಆಧಾರ್ ಕಾರ್ಡ್ ನೊಳಗ ಏನ್ ಅಡ್ರೆಸ್ ಇರ್ತದಲ್ರಿ ಆ ಅಡ್ರೆಸ್ ಇಲ್ಲಿ ಫೆಚ್ ಆಗಿರುವಂತದ್ದು. ಪಿನ್ ಕೋಡ್ ಕೂಡ ಫೆಚ್ ಆಗಿರುವಂತದ್ದು. ಓಕೆ ರೀ, ನೆಕ್ಸ್ಟ್ ಆಸ್ ದ ಕ್ಯಾಂಡಿಡೇಟ್ ಸ್ಟಡಿ ಇನ್ ಕನ್ನಡ ಮೀಡಿಯಂ ಫ್ರಮ್ 1 to 10th ಅಂದ್ರೆ 1 ರಿಂದ 10ನೇ ತರಗತಿಯ ತನಕ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಏನಂತ ಕೇಳಿರುವಂತದ್ದು. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ ಕಡೆ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮ್ಯಾರಿಡ್ ಏನಂತ ಕೇಳೋಣ, ಅಂದ್ರೆ ನೀವು ಮದುವೆ ಆಗಿರೋನ್ ಇಲ್ಲ ಅಂತ ಕೇಳೋಣ. ಮದುವೆ ಆಗಿದ್ರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಲ್ಟರ್ನೇಟಿವ್ ಇಮೇಲ್ ID ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್, ಇವಾಗ ಏನು ಮೊಬೈಲ್ ನಂಬರ್ ಒಂದು ಕೊಟ್ಟಿರಲ್ರಿ ಅದು ಬಿಟ್ಟು ಇನ್ನೂ ಒಂದು ನೀವು ಮೊಬೈಲ್ ನಂಬರ್ ಇಲ್ಲಿ ನೀವು ಆಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ದಾಗ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ದು ಇಲ್ಲಿ ಹೈಟ್ ಅನ್ನ ತುಂಬ್ರಿ. ಈ ಬಾಕ್ಸ್ನಾಗ ಹೈಟ್ ತುಂಬ್ರಿ. ಈ ಬಾಕ್ಸ್ನಾಗ ವೇಟ್ ತುಂಬ್ರಿ. ನೆಕ್ಸ್ಟ್ ಹ್ಯಾವ್ ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA ಆರ್ KPSC ಅಂತ ಕೇಳಿರುವಂತದ್ದು. ನೀವು KEA ಅಥವಾ KPSC ಇಂದ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯೊಳಗ ಪಾಸ್ ಆಗಿರೇನಂತ ಕೇಳಿರುವಂತದ್ದು. ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯೊಳಗ ಅಂದ್ರೆ ಈ ಹಿಂದೆ ನಡೆಸಿರ್ತಕ್ಕಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯೊಳಗ ಪಾಸ್ ಆಗಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. ಡೇಟ್ ಆಫ್ ಪಾಸಿಂಗ್ ಕೇಳ್ತಾನವ. ನೀವು ಪಾಸ್ ಆಗಿರೋದಕ್ಕೆ ಸಂಬಂಧಿಸಿದಂಗೆ ಒಂದು ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡೋದಿರ್ತದೆ. ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ನೀವು ಸರ್ಟಿಫಿಕೇಟ್ ನಿಮ್ಗಡೆ ಇತ್ತು ಅಂತಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಯಾವಾಗ ಪಾಸ್ ಆಗಿರಿ ಆ ಪಾಸ್ ಆಗಿರ್ತಕ್ಕಂಥ ದಿನಾಂಕ ಈ ಬಾಕ್ಸ್ನಾಗ ತುಂಬಬೇಕು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ತುಂಬಬೇಕು ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರು ಕೂಡ ಆ ಸರ್ಟಿಫಿಕೇಟ್ ಒಳಗೆ ಇರ್ತದೆ. ಓಕೆ ರೀ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡ್ಬೇಕು ಸ್ನೇಹಿತರೆ. ಮೊದಲನೇದಾಗಿ 10ನೇ ತರಗತಿ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕ್ರಿ. ರಿಜಿಸ್ಟ್ರೇಷನ್ ನಂಬರ್ ತುಂಬಕ್ರಿ. ಇಲ್ಲಿ ಈ ಬಾಕ್ಸ್ನಾಗ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ ಸ್ನೇಹಿತರೆ.
ರಿಜಿಸ್ಟ್ರೇಷನ್ ನಂಬರ್ ತುಂಬಿದ ಮೇಲೆ ಆಟೋಮೆಟಿಕ್ ಎಲ್ಲಾ ಡೀಟೇಲ್ಸ್ ಫೆಚ್ ಆಗ್ತದ್ರಿ. ನೀವು ಮ್ಯಾನ್ಯುವಲಿ ತುಂಬುವಂತ ಅವಶ್ಯಕತೆ ಇಲ್ಲ. ಬೋರ್ಡ್ ಆಮೇಲೆ 10ನೇ ತರಗತಿಯಲ್ಲಿ ಯಾವ ರೀತಿ ಹೆಸರು ಇರ್ತದ ಆ ರೀತಿಯಲ್ಲಿ ಫೆಚ್ ಮಾಡ್ಕೊಂಡಿರುವಂತದ್ದು, ಆಮೇಲೆ ಡೇಟ್ ಆಫ್ ಬರ್ತ್, ಯಾವ ವರ್ಷ ಎಕ್ಸಾಮಿನೇಷನ್ ಪಾಸ್ ಆಗಿರುವಂತದ್ದು ಅಂತ ಅನ್ನೋದ್ರ ಬಗ್ಗೆ, ಆಮೇಲೆ ಯಾವ ಸ್ಕೂಲಿನಲ್ಲಿ 10ನೇ ತರಗತಿ ಪಾಸ್ ಆಗಿರುವಂತದ್ದು ಅಂತ ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಮಾಡಿರುವಂತದ್ದು ಸ್ನೇಹಿತರೆ. ಇಲ್ಲಿ ಮೀಡಿಯಂ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ 10ನೇ ತರಗತಿ ಯಾವ ಮೀಡಿಯಂದೊಳಗೆ ನೀವು ಪಾಸ್ ಆಗಿರಿ, ಕನ್ನಡ ಮೀಡಿಯಂನು ಇಂಗ್ಲೀಷ್ ಯಾವುದಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕನ್ನಡ ಮೀಡಿಯಂ ಇತ್ತಂದ್ರೆ ಕನ್ನಡ ಮೀಡಿಯಂ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಗ್ಲೀಷ್ನಲ್ಲಿ 10ನೇ ತರಗತಿ ಪಾಸ್ ಮಾಡಿದ್ರಿ ಅಂತಂದ್ರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ 10ನೇ ತರಗತಿಯಲ್ಲಿ ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರೇನಂತ ಕೇಳಿರುವಂಥದ್ದು, ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಭಾಷೆ ಓದಿರೇನಂತ ಕೇಳಿರುವಂಥದ್ದು. ಆ ರೀತಿ ಓದಿದಿರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಒಟ್ಟು ಅಂಕಗಳು, ಪಡೆದಿರುವಂತ ಅಂಕಗಳು, ಆಮೇಲೆ ಪರ್ಸೆಂಟೇಜ್ ಆಟೋಮೆಟಿಕ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಫೆಚ್ ಆಗಿರ್ತದ್ರಿ. ಇಲ್ಲಿ ಮ್ಯಾನ್ಯುವಲಿ ತುಂಬುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ PUC ಡೀಟೇಲ್ಸ್ ಕೇಳ್ತದ್ರಿ. ಹ್ಯಾವ್ ಯು ಕಂಪ್ಲೀಟೆಡ್ 12th PUC ಏನಂತ ಕೇಳಿರುವಂತ, ಅಂದ್ರೆ ನೀವು 12ನೇ ತರಗತಿ ಕಂಪ್ಲೀಟ್ ಮಾಡಿರೇನಂತ ಕೇಳಿರುವಂತದ್ದು. ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ 12ನೇ ತರಗತಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದ್ರಿ. ಈ ಬಾಕ್ಸ್ನಾಗ 12ನೇ ತರಗತಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಈ ಬಾಕ್ಸ್ನಾಗ ಯಾವ ವರ್ಷ ನೀವು 12ನೇ ತರಗತಿ ಪಾಸ್ ಆಗಿರಿ ಆ ಪಾಸಿಂಗ್ ಇಯರ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ PU ಬೋರ್ಡ್ ಅನ್ನ ತುಂಬ್ರಿ ಸ್ನೇಹಿತರೆ. ಅಂದ್ರೆ 12ನೇ ತರಗತಿ ಯಾವ ಬೋರ್ಡಿನಿಂದ ನೀವು ಪಾಸ್ ಆಗಿರಿ ಆ ಬೋರ್ಡಿನ ಹೆಸರನ್ನ ತುಂಬಕ್ರಿ. ಉದಾಹರಣೆಗಾಗಿ ಸ್ಟೇಟ್ ಬೋರ್ಡ್ ಇಂದ 12ನೇ ತರಗತಿ ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಳ್ರಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಇರ್ತದೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ 12ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದೋ ಅದೇ ರೀತಿ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ನಿಮ್ದು ಕಾಲೇಜಿನ ಹೆಸರು ತುಂಬ್ರಿ. PUC ಯಾವ ಕಾಲೇಜಿನಿಂದ ನೀವು ಪಾಸ್ ಆಗಿರಿ ಆ ಕಾಲೇಜಿನ ಹೆಸರು ತುಂಬ್ರಿ. ನೆಕ್ಸ್ಟ್ ಒಟ್ಟು ಅಂಕಗಳು, ಎಷ್ಟು ಮಾರ್ಕ್ಸಿಂದ 12ನೇ ತರಗತಿ ಎಕ್ಸಾಮ್ ಇತ್ತು ಅದನ್ನ ತುಂಬ್ರಿ. ನೀವೆಷ್ಟು ಮಾರ್ಕ್ಸ್ ತಗೊಂಡ್ರಿ ಆ ಒಬ್ಟೇನ್ಡ್ ಮಾರ್ಕ್ಸ್ ತುಂಬ್ರಿ. ಪರ್ಸೆಂಟೇಜ್ ಆಟೋಮೆಟಿಕ್ ಫೆಚ್ ಆಗ್ತದ್ರಿ. ಇಲ್ಲಿ ಟೋಟಲ್ ಮಾರ್ಕ್ಸ್ ತುಂಬ್ರಿ, ಇಲ್ಲಿ ಎಷ್ಟು ನೀವು ತಗೊಂಡ್ರಿ ಆ ಮಾರ್ಕ್ಸ್ ತುಂಬ್ರಿ. ಪರ್ಸೆಂಟೇಜ್ ಆಟೋಮೆಟಿಕ್ ಫೆಚ್ ಆಗ್ತದ. ಸ್ಟ್ರೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಯಾವ ಸ್ಟ್ರೀಮ್ ನಿಮ್ದೇನು ಸೈನ್ಸೋ ಕಾಮರ್ಸೋ ಏನು ಆರ್ಟ್ಸೋ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಮೀಸಲಾತಿ ವಿವರಗಳ ಬಗ್ಗೆ ಮಾಹಿತಿಯನ್ನು ತುಂಬಬೇಕ್ರಿ. ಕ್ಯಾಟಗರಿ ಮೀಸಲಾತಿ, ನೀವು GM ಅನ್ನ ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳಿರುವಂಥದ್ದು. ಅಂದ್ರೆ ಜನರಲ್ ಕ್ಯಾಟಗರಿಯನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕ್ಯಾಟಗರಿಗೆ ಮೀಸಲಾತಿ ತಗೊಂಡು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳಿರುವಂಥದ್ದು. ನೀವು ಜನರಲ್ ಕ್ಯಾಟಗರಿಯನ್ನು ಹೊರತುಪಡಿಸಿ ಬೇರೆ ಕ್ಯಾಟಗರಿ ಮೀಸಲಾತಿ ತಗೊಂಡು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಮತ್ತೆ 3 ಆಪ್ಷನ್ಸ್ಗಳು ಓಪನ್ ಆಗ್ತಾವ್ರಿ. ಅಂದ್ರೆ ನಿಮ್ದು ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ ಸ್ನೇಹಿತರೆ. ಅಲ್ಲಿ SC ST ಕ್ಯಾಟಗರಿ 1 ಅವ್ರು ಇದ್ದೀರಿ ಅಂತ ತಿಳ್ಕೊಳ್ರಿ. ಕಾಸ್ಟ್ ಸರ್ಟಿಫಿಕೇಟ್ ಅಂತ ಸಪರೇಟ್ ಬರ್ತದ, ಆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ತುಂಬ್ರಿ. ಇನ್ನು SC ST ಕ್ಯಾಟಗರಿ 1ಗೆ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ 2 ಒಂದ್ರಾಗೆ ಬರ್ತಾವ. ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಸರ್ಟಿಫಿಕೇಟ್ ನಂಬರ್ ತುಂಬಿದ ಮೇಲೆ ಇವು 2 ಬಾಕ್ಸ್ ಆಟೋಮೆಟಿಕ್ ಫೆಚ್ ಆಗ್ತಾವ್ರಿ. ಕ್ಯಾಟಗರಿ ಮತ್ತು ಕಾಸ್ಟ್ ಆಟೋಮೆಟಿಕ್ ಫೆಚ್ ಆಗ್ತದೆ ಸ್ನೇಹಿತರೆ. ಓಕೆ ರೀ. ನನ್ನ ಕಡೆ ಸರ್ಟಿಫಿಕೇಟ್ ಇಲ್ರಿ, ಹಾಗಾಗಿ ನಾನು ಇಲ್ಲಿ ತುಂಬಕ್ ಆಗ್ತಿಲ್ಲ. ಜಸ್ಟ್ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏನು ತುಂಬುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರಿಲಿಜಿಯನ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೀವು ಯಾವ ಧರ್ಮದ ಅಭ್ಯರ್ಥಿಗಳು ಅಂತ ರಿಲಿಜಿಯನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತ ಕೇಳಿರುವಂತದ್ದು. ಕಲ್ಯಾಣ ಕರ್ನಾಟಕ ಮೀಸಲಾತಿ ತಗೊಂಡು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಕಲ್ಯಾಣ ಕರ್ನಾಟಕದ ರೀಸನ್ಗೂ ಅರ್ಜಿ ಸಲ್ಲಿಸಬಹುದು, ಆಮೇಲೆ ನಾನ್ HK ರೀಸನ್ಗೂ ಅರ್ಜಿ ಸಲ್ಲಿಸಬಹುದ್ರಿ. ಓಕೆ ರೀ. ಆಕ್ಚುಲಿ ನಾನ್ HK ಕ್ಯಾಂಡಿಡೇಟ್ಗೆ ಇದು ಬೇಕೇ ಆಗಿಲ್ಲ ಸ್ನೇಹಿತರೆ. ಓಕೆ ರೀ. ಈ ಬಾಕ್ಸ್ ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ. ನೀವು ಇನ್ ಕೇಸ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ RD ನಂಬರ್ ಕೇಳ್ತದೆ. 371J ಸರ್ಟಿಫಿಕೇಟ್ ಅಂತ ಇರ್ತದೆ ನಿಮ್ಮ ಕಡೆ. 371J ಸರ್ಟಿಫಿಕೇಟ್ ಇರ್ತದ, ಅದರದ್ದು ನಂಬರ್ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಈ ಬಾಕ್ಸ್ನಾಗ ಆ ಸರ್ಟಿಫಿಕೇಟ್ನ ನಂಬರ್ ತುಂಬ್ರಿ. ಓಕೆ ರೀ. ನಾನು ಜಸ್ಟ್ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ.
ನೆಕ್ಸ್ಟ್ ಗ್ರಾಮೀಣ ಅಧ್ಯಯನದ ಮೀಸಲಾತಿ ಬಗ್ಗೆ ಕೇಳಿರುವಂಥದ್ದು. ನಿಮ್ಮ ಕಡೆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ಜನರಲ್ ಮೆರಿಟ್ ನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರಿ ಅಂತ ತಿಳ್ಕೊಳ್ರಿ, ಅವರಿಗೆ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಬರ್ತದ. ಒಂದು ಜನರಲ್ ಮೆರಿಟ್ ನಲ್ಲಿಯೇ ನಾನ್ ಕ್ರಿಮಿ ಲೇಯರ್ ಅಂತ ಸರ್ಟಿಫಿಕೇಟ್ ಬರ್ತದ. ಆ ಸರ್ಟಿಫಿಕೇಟ್ ತೆಗಿಸ್ಬೇಕಾಗ್ತದೆ ಸ್ನೇಹಿತರೆ. ರೂರಲ್ ರಿಸರ್ವೇಶನ್ ತಗೊಳ್ಬೇಕಾಗಿತ್ತು ಅಂತಂದ್ರೆ ಆ ಸರ್ಟಿಫಿಕೇಟ್ ತೆಗಿಸ್ಬೇಕಾಗ್ತದ. ಆ ಸರ್ಟಿಫಿಕೇಟ್ ನಂಬರ್ ಈ ಬಾಕ್ಸ್ನಾಗ ತುಂಬಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ಇನ್ ಕೇಸ್ ನನಗೆ ರೂರಲ್ ರಿಸರ್ವೇಶನ್ ಬ್ಯಾಡ ಅನ್ನಂಗಿತ್ತಂದ್ರೆ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಯಾವುದೇ ರೀತಿಯ ಮಾಹಿತಿ ಕೇಳಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಡಿಸ್ಟಿಕ್ ಪ್ರಿಫರೆನ್ಸ್. ಯಾವ ಡಿಸ್ಟಿಕ್ಗೆ ನೀವು ಈ VAO ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿರಿ, ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಯಾವುದೋ ಒಂದು ಡಿಸ್ಟಿಕ್ ಸೆಲೆಕ್ಟ್ ಮಾಡೋದಲ್ಲ, ಫಸ್ಟ್ ನಿಮ್ದು ಕ್ಯಾಟಗರಿಗೆ ಯಾವ ಡಿಸ್ಟಿಕ್ನೊಳಗ ಹೆಚ್ಚಿಗೆ ಹುದ್ದೆಗಳದಾವ ಅದನ್ನ ನೋಡ್ಕೊಡ್ರಿ. ಆಮೇಲೆ ಯಾವ ಡಿಸ್ಟಿಕ್ ನಲ್ಲಿ ಕಟ್ ಆಫ್ ಕಡಿಮೆ ನಿಲ್ತಿತ್ತು ಅದನ್ನ ನೋಡ್ರಿ. ನೋಡಿ ಕಂಪೇರ್ ಮಾಡಿ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಮೊದಲು ಅದನ್ನ ಸ್ಟಡಿ ಮಾಡಿ ತದನಂತರ ಅರ್ಜಿ ಸಲ್ಲಿಸಾಕ ಸ್ಟಾರ್ಟ್ ಮಾಡ್ರಿ. ಓಕೆ ರೀ. ಹುದ್ದೆಗಳ ವರ್ಗೀಕರಣ ಒಮ್ಮೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಲೇಬೇಕು ಸ್ನೇಹಿತರೆ. ಓಕೆ ರೀ. ನೀವು ಯಾವ ಡಿಸ್ಟಿಕ್ಗೆ ಅರ್ಜಿ ಸಲ್ಲಿಸಬೇಕಂತೀರಿ ಆ ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ. ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ನೆಕ್ಸ್ಟ್ ಕ್ಲೇಮ್ಸ್ ಅಂಡ್ ಎಕ್ಸಾಮ್ಷನ್ ಬಗ್ಗೆ ಮಾಹಿತಿ ತುಂಬಕ್ರಿ. ಓಕೆ ರೀ. ಜನರಲ್ ಕ್ಲೇಮ್ಸ್ ಅಂಡ್ ಎಲಿಜಿಬಿಲಿಟಿ. ಡು ಯು ಕ್ಲೇಮ್ ರಿಸರ್ವೇಶನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್, ಅಂದ್ರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಮೀಸಲಾತಿ ತಗೊಳ್ಬೇಕಂತ ಅನ್ಕೊಂಡಿರಿ ಅಂತ ಕೇಳಿರುವಂತದ್ದು. ನಿಮ್ ಕಡೆ ಯೋಜನಾ ನಿರಾಶ್ರಿತರು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ನ ಎಡಿಷನ್ ಇನ್ಫಾರ್ಮೇಶನ್ ಕೇಳ್ತದ್ರಿ. ಏನೇನ್ರಿ? ಸರ್ಟಿಫಿಕೇಟ್ ನಂಬರ್ ಕೇಳ್ತದ ನೋಡ್ರಿ. ಯೋಜನಾ ನಿರಾಶ್ರಿತರು ಅಂತ ಅನ್ನೋಕೆ ಒಂದು ಸರ್ಟಿಫಿಕೇಟ್ ಇರ್ತದಲ್ರಿ, ಅದರದ್ದು ಸರ್ಟಿಫಿಕೇಟ್ ನಂಬರ್ ಕೇಳ್ತದ. ನೆಕ್ಸ್ಟ್ ಹ್ಯಾವ್ ಯು ಬೀನ್ ಡಿಬಾರ್ಡ್ ಫ್ರಮ್ KE ಆರ್ KPSC, ಅಂದ್ರೆ KE ಅಥವಾ KPSC ಇಂದ ನಡೆದಿರ್ತಕ್ಕಂಥ ಎಕ್ಸಾಮ್ ನಲ್ಲಿ ನೀವೇನಾದ್ರೂ ಡಿಬಾರ್ ಆಗಿರೇನ ಅಂತ ಕೇಳಿರುವಂತದ್ದು. ನಾರ್ಮಲಿ ಯಾರು ಡಿಬಾರ್ ಆಗಿರಂಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಇಲ್ಲಿ ನೋ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸ್, ಯಾವ್ದಾದ್ರು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಅದಾವೇನಂತ ಮಾಹಿತಿ ಕೇಳಿರುವಂತದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಎಸ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡೂ ಯು ಹ್ಯಾವ್ ಕಂಪ್ಯೂಟರ್ ನಾಲೆಜ್, ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಅದ ಏನಂತ ಕೇಳಿರುವಂಥದ್ದು. ಕಂಪ್ಯೂಟರ್ ನಾಲೆಜ್ ಇತ್ತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಕಂಪ್ಯೂಟರ್ ನಾಲೆಜ್ ಅದ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಗೆ ಸರ್ಟಿಫಿಕೇಟ್ ಬೇಕಲ್ರಿ, ಆ ಸರ್ಟಿಫಿಕೇಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇಂದ ಪಡೆದಿರ್ತಕ್ಕಂಥದ್ದು ಇರ್ಬೇಕು ಸ್ನೇಹಿತರೆ. ನಿಮ್ ಕಡೆ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಇಂದ ಪಡೆದಿರ್ತಕ್ಕಂಥ ಕಂಪ್ಯೂಟರ್ ಸರ್ಟಿಫಿಕೇಟ್ ಇತ್ತು ಅಂತ ತಿಳ್ಕೊಡ್ರಿ. ಎಷ್ಟು ಪೀರಿಯಡ್ ಇಂದ ತರಬೇತಿ ಪಡೆದಿರ್ತಕ್ಕಂಥದ್ದು ಐತಿ ಅಂತ ಕೇಳಿರುವಂತದ್ದು. ಏನು 6 ಮಂತ್ ಕೋರ್ಸಿಂದ ಆಯ್ತು, 1 ಇಯರ್ ಕೋರ್ಸಿಂದ ಆಯ್ತು, 1.5 ವರ್ಷದ ಕೋರ್ಸಿಂದ ಆಯ್ತು, ಎಷ್ಟು ಅವಧಿಯ ಕೋರ್ಸಿನ ಸರ್ಟಿಫಿಕೇಟ್ ನಿಮ್ ಕಡೆ ಐತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಬೇಕೇನಂತ ಕೇಳಿರುವಂತದ್ದು. ಏಜ್ ರಿಲ್ಯಾಕ್ಸೇಷನ್ ಇವಿಷ್ಟು ಕ್ಯಾಟಗರಿ ಮಾತ್ರ ಬರ್ತದ್ರಿ. ಏಜ್ ರಿಲ್ಯಾಕ್ಸೇಷನ್ ಎಲ್ಲರಿಗೂ ಬರುವುದಿಲ್ಲ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸುವಿರಾ ಅಂತ ಕೇಳಿರುವಂತದ್ದು. ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿ ಅಂತ ಮೀಸಲಾತಿ ಪಡ್ಕೊಳ್ಬೇಕಂತ ಅನ್ಕೊಂಡಿರಿ ಅಂತ ಕೇಳಿರುವಂತದ್ದು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಡ್ರಿ, ಅದಕ್ಕೆ ಸಂಬಂಧಿಸಿದಂತ ಮಾಹಿತಿ ಕೇಳ್ತದ್ರಿ. ವಿಭಿನ್ನ ಶಕ್ತಿಯುಳ್ಳ ಪ್ರಕಾರಗಳು ಆಯ್ಕೆ ಮಾಡಿ, ಅಂದ್ರೆ ಯಾವ ವಿಧದ ಅಂಗವಿಕಲ ಅಭ್ಯರ್ಥಿಗಳು ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಅಂಗವಿಕಲ ಅಭ್ಯರ್ಥಿ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳು ಜಸ್ಟ್ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೇಳಂಗಿಲ್ಲ. ನೆಕ್ಸ್ಟ್ ಸೇವ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಸೇವ್ ಆಗ್ತದ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಎಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ಆಡ್ ಮಾಡಬಹುದು ಸ್ನೇಹಿತರೆ. ಈ PUC ಅನ್ನ ಹೊರತುಪಡಿಸಿ ನೀವು ಡಿಗ್ರಿ ಮುಗಿಸಿದ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ರಿ ಅಂತಂದ್ರೆ ಎಡಿಷನಲ್ ಕ್ವಾಲಿಫಿಕೇಶನ್ ಅನ್ನ ಆಡ್ ಮಾಡಬಹುದು. ಅರ್ಹತೆ 1 ಕ್ವಾಲಿಫಿಕೇಶನ್ 1ರಲ್ಲಿ ನೋಡ್ರಿ, ಇಲ್ಲಿ ಕ್ವಾಲಿಫಿಕೇಶನ್ ಟೈಪ್ ಮೇಲೆ ಕ್ಲಿಕ್ ಮಾಡ್ರಿ. ಡಿಪ್ಲೊಮಾ, ITI, JOC, JODC ಅಥವಾ JLDC, ಆಮೇಲೆ UG ಡಿಗ್ರಿ, ಇವಿಷ್ಟರೊಳಗೆ ಎಡಿಷನಲ್ ಕ್ವಾಲಿಫಿಕೇಶನ್ ಯಾವ್ದದ ನಿಮಗೆ ಸಂಬಂಧಿಸಿದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಡಿಗ್ರಿ ಪಾಸ್ ಮಾಡೀನಿ, ಹಾಗಾಗಿ ನಾನು ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ವಿಧದ ಡಿಗ್ರಿ ಅದ ರೀ, ಏನು ಬಿ ಎನೋ, ಬಿ ಕಾಮೋ, ಬಿ ಎಸ್ ಸಿನೋ, ಬಿ ಸಿ ಎನೋ, ಬಿ ಇನೋ, ಬಿ ಟೆಕ್ಕೋ, ಯಾವ್ದು ಡಿಗ್ರಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ರಿಸಲ್ಟ್ ಒಳಗೆ ಆಟೋಮೆಟಿಕ್ ಪಾಸ್ಡ್ ಅಂತ ಫೆಚ್ ಆಗಿರುವಂಥದ್ದು. ಅಂದ್ರೆ ನಿಮ್ದು ಎಜುಕೇಶನ್ ಕಂಪ್ಲೀಟ್ ಆದ್ರೆ ಮಾತ್ರ ಇಲ್ಲಿ ಅಡಿಷನಲ್ ಕ್ವಾಲಿಫಿಕೇಶನ್ ಒಳಗೆ ಆ್ಯಡ್ ಮಾಡ್ಬೇಕು. ಓಕೆ ರೀ. ನೆಕ್ಸ್ಟ್ ವಿಶ್ವವಿದ್ಯಾಲಯವನ್ನ ಹುಡುಕಿ. ಇಲ್ಲಿ ನಿಮ್ ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಮಾಡಿರ್ತೀರಿ ಅದನ್ನ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಇಲ್ಲಿ ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡ್ಕೊಳಕ್ ಈಸಿ ಆಗ್ತದೆ. ಓಕೆ ರೀ. ಇಲ್ಲಿ ಯೂನಿವರ್ಸಿಟಿ ಹೆಸರು ತುಂಬ್ರಿ. ನೆಕ್ಸ್ಟ್ ಯಾವ ಕಾಲೇಜಿನಿಂದ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿರ್ತೀರಿ ಆ ಕಾಲೇಜಿನ ಹೆಸರು ತುಂಬ್ರಿ. ಅಡಿಷನಲ್ ಕ್ವಾಲಿಫಿಕೇಶನ್ ಏನದಲ್ರಿ, ಅಡಿಷನಲ್ ಕ್ವಾಲಿಫಿಕೇಶನ್ ಯಾವ ಕಾಲೇಜಿನಿಂದ ಪಾಸ್ ಮಾಡಿರ್ತೀರಿ ಆ ಕಾಲೇಜಿನ ಹೆಸರನ್ನ ತುಂಬಕ್ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಯೂನಿವರ್ಸಿಟಿ. ಈಗ ನೋಡ್ರಿ, ಇಲ್ಲಿ ಈ ಬಾಕ್ಸ್ನಾಗ ನೀವು ಏನು ಟೈಪ್ ಮಾಡಿರ್ಲಿಲ್ಲ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ ಯೂನಿವರ್ಸಿಟಿ ಒಳಗೆ ಬಹಳಷ್ಟು ಕಾಣ್ತಾವ, ನಿಮಗೆ ಸೆಲೆಕ್ಟ್ ಮಾಡ್ಕೊಳಕ್ ಬಹಳ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಇಲ್ಲಿ ಯೂನಿವರ್ಸಿಟಿ ಹೆಸರನ್ನ ತುಂಬ್ರಿ ಸ್ನೇಹಿತರೆ. ಅಂದ್ರೆ ಯಾವ ಬೋರ್ಡಿನಿಂದ ನೀವು ಅಡಿಷನಲ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿರ್ತೀರಲ್ರಿ ಆ ಅಡಿಷನಲ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿರ್ತಕ್ಕಂಥ ಬೋರ್ಡಿನ ಹೆಸರನ್ನ ತುಂಬಕ್ ಸ್ನೇಹಿತರೆ ನೀವು. ಓಕೆ ರೀ. ನೋಡ್ರಿ, ನಾನು ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಡಿಗ್ರಿ ಪಾಸ್ ಮಾಡೀನಿ. ಇಲ್ಲಿ ನೋಡ್ರಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಅಲ್ಲಿ ಆ ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಯೂನಿವರ್ಸಿಟಿ ಒಳಗೆ ನೋಡ್ರಿ ಆಟೋಮೆಟಿಕ್ ಇಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಒಂದೇ ಕಾಣ್ತದ. ಓಕೆ ರೀ. ಅದನ್ನ ಈಸಿಲಿ ಸೆಲೆಕ್ಟ್ ಮಾಡಬಹುದು ಸ್ನೇಹಿತರೆ. ಓಕೆ ರೀ. ಇದು ಒಂದು ಆಪ್ಷನ್ ಚೆನ್ನಾಗಿ ಕೊಟ್ಟಾನ. ನೆಕ್ಸ್ಟ್ ನಿಮ್ದು ಡಿಗ್ರಿದ ರಿಜಿಸ್ಟ್ರೇಷನ್ ನಂಬರ್ ಅನ್ನ ತುಂಬ್ರಿ. ಅಂದ್ರೆ ಅಡಿಷನಲ್ ಕ್ವಾಲಿಫಿಕೇಶನ್ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ರೆಕಗ್ನೈಸ್ಡ್ ಬೈ ಈ ನಾರ್ಮಲ್ ಡಿಗ್ರಿ ಏನದಾವಲ್ರಿ, ಬಿ ಎ, ಬಿ ಎಸ್ ಸಿ, ಬಿ ಸಿ ಎ, ಬಿ ಬಿ ಎಮ್ ಇವೆಲ್ಲವೂ ಏನದಾವಲ್ರಿ ಯೂನಿವರ್ಸಿಟಿ ಅಂಡರ್ ಬರ್ತಾವ್ರಿ. ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ಸ್ನೇಹಿತರೆ. ಓಕೆ ರೀ. ಹಾಗಾಗಿ ನಾರ್ಮಲ್ ಡಿಗ್ರಿ ಇತ್ತು ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ಟೆಕ್ನಿಕಲ್ ಇತ್ತು ಅಂತಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಒಮ್ಮೆ ಗೂಗಲಲ್ಲಿ ಸರ್ಚ್ ಮಾಡಿ ರೆಕಗ್ನೈಸ್ಡ್ ಬೈ ಯಾವುದು ಅಂತ ಕನ್ಫರ್ಮ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಪಡೆದ ಅಂಕಗಳು ಎಲ್ಲಾ ಸೆಮ್ದು ಸೇರಿ ಎಷ್ಟು ಮಾರ್ಕ್ಸ್ ತಗೊಂಡಿರಿ ಅದನ್ನ ತುಂಬಕ್ರಿ. ನೆಕ್ಸ್ಟ್ ಎಲ್ಲಾ ಸೆಮ್ದು ಟೋಟಲ್ ಎಷ್ಟು ಮಾರ್ಕ್ಸ್ ಇಂದ ಎಕ್ಸಾಮ್ ಇತ್ತು ಇಲ್ಲಿ ಟೋಟಲ್ ಮಾರ್ಕ್ಸ್ ತುಂಬಕ್ರಿ. ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ಎಷ್ಟು ಮಾರ್ಕ್ಸ್ ನೀವು ತಗೊಂಡಿರಿ ಅದನ್ನ ತುಂಬಬೇಕು, ಇಲ್ಲಿ ಎಷ್ಟು ಮಾರ್ಕ್ಸ್ ಇಂದ ಎಕ್ಸಾಮ್ ಇತ್ತು ಇಲ್ಲಿ ಅದನ್ನ ತುಂಬಬೇಕು. ನೆಕ್ಸ್ಟ್ ಕೋರ್ಸ್ ಡ್ಯೂರೇಷನ್, ನಿಮ್ದು ಅಡಿಷನಲ್ ಕ್ವಾಲಿಫಿಕೇಶನ್ ಏನ್ ಇಲ್ಲಿ ಫಿಲ್ ಮಾಡ್ತಾ ಇದ್ರಲ್ರಿ ಅದು ಎಷ್ಟು ವರ್ಷದಿಂದ ಕೋರ್ಸ್ ಅದ ನಿಮ್ಗೆ ಇಲ್ಲಿ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಯಾವ ವರ್ಷ ನೀವು ಅಡಿಷನಲ್ ಕ್ವಾಲಿಫಿಕೇಶನ್ ಪಾಸ್ ಮಾಡಿರಿ ಕೊಡ್ರಿ. ಉದಾಹರಣೆಗೆ ನೀವು ಡಿಗ್ರಿದ ಡೀಟೇಲ್ಸ್ ತುಂಬ್ತಾ ಇದ್ದೀರಿ ಅಂತ ತಿಳ್ಕೊಡ್ರಿ. ಯಾವ ವರ್ಷ ಡಿಗ್ರಿ ನೀವು ಪಾಸ್ ಮಾಡಿರಿ ಆ ವರ್ಷ ಇಲ್ಲಿ ತುಂಬಕ್ ಸ್ನೇಹಿತರೆ. ನೆಕ್ಸ್ಟ್ ಕೋರ್ಸ್ ಕಾಂಬಿನೇಷನ್, ಅಂದ್ರ ಡಿಗ್ರಿ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ನೀವು ಓದಿರಿ ಅದಕ್ಕೆ ಸಂಬಂಧಿಸಿದಂಗ ಅದ ಸ್ನೇಹಿತರೆ. ಇದು ಉದಾಹರಣೆಗಾಗಿ ನೀವು ಬಿಕಾಮ್ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಇಲ್ಲಿ ಕಾಮರ್ಸ್ ಅಂತ ಕಾಣ್ತಾ ಇರ್ತದೆ ಸ್ನೇಹಿತರೆ. ಕಾಮರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇನ್ ಕೇಸ್ ಆರ್ಟ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಮೇಜರ್ ಆಗಿ ನೀವೇನು ಓದಿರ್ತೀರಿ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ ಸಬ್ಜೆಕ್ಟ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ ಕೇಸ್ ನೀವು ಬಿ ಎಸ್ ಸಿ ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಮ್ಯಾಥಮೆಟಿಕ್ಸ್, ಸ್ಟ್ಯಾಟ್ಸ್ ಈ ರೀತಿ ಸಬ್ಜೆಕ್ಟ್ ಓದಿರ್ತೀರಿ. ಆ ಸಬ್ಜೆಕ್ಟ್ಗಳ ಕಾಂಬಿನೇಷನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ಇವಾಗ ಎಕ್ಸಾಂಪಲ್ ಆರ್ಟ್ಸ್ ಪಾಸ್ ಮಾಡಿದಿರಿ ಅಂತ ತಿಳ್ಕೊಳ್ರಿ, ಆರ್ಟ್ಸ್ ನೋಡ್ರಿ ಎಕನಾಮಿಕ್ಸ್ ಓದಿರ್ತೀರಿ. ಓಕೆ ರೀ. ನೆಕ್ಸ್ಟ್ ನೋಡ್ತಾ ಹೋಗ್ರಿ, ನೆಕ್ಸ್ಟ್ ಪೊಲಿಟಿಕಲ್ ಸೈನ್ಸ್ ಅದ. ಓಕೆ ರೀ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ನಾನು ಬಿಕಾಮ್ ಪಾಸ್ ಮಾಡೀನಿ ಹಾಗಾಗಿ ನಾನು ಇಲ್ಲಿ ಕಾಮರ್ಸ್ ಅಂತ ಅದ ಸ್ನೇಹಿತರೆ, ಕಾಮರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ರೀ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕ್ವಾಲಿಫಿಕೇಶನ್ ಸೇವ್ಡ್ ಅಂತ ಇಲ್ಲಿ ಪಾಪಪ್ ಆಗ್ತದ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಫಿಲ್ ಮಾಡಕ್ ಆ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ತಿಳ್ಕೊಳ್ರಿ. ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಈ ಡೀಟೇಲ್ಸ್ ಅನ್ನ ತುಂಬಕ್ ಸ್ನೇಹಿತರೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ವರ್ಕ್ ಎಕ್ಸ್ಪೀರಿಯನ್ಸ್ ಫಿಲ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ಆರ್ಗನೈಸೇಷನ್ ಟೈಪ್ ಕೇಳ್ಯಾನ. ಇಲ್ಲಿ ಆರ್ಗನೈಸೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ತಿಳ್ಕೊಳ್ರಿ, ಇವಿಷ್ಟು ಓಪನ್ ಆಗ್ತಾವ್ರಿ. ಏಡೆಡ್, ಬೋರ್ಡ್, ಕಾರ್ಪೊರೇಷನ್, ಗೌರ್ಮೆಂಟ್, ಪ್ರೈವೇಟ್, ಯಾವ ಸೆಕ್ಟರ್ನಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ನೀವು ಪ್ರೈವೇಟ್ನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಪ್ರೈವೇಟ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆರ್ಗನೈಸೇಷನ್ ನೇಮ್, ಯಾವ್ದು ಕಂಪನಿ ಅಥವಾ ಯಾವ ಇಲಾಖೆಯಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಅದ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಜಾಬ್ ರೋಲ್, ಏನೇನು ವರ್ಕ್ ಮಾಡಿರಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಜಾಬ್ ಡೆಸಿಗ್ನೇಷನ್, ಏನು ನೀವೇನಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಅಂತ ವರ್ಕ್ ಮಾಡಿರೋ ಅಥವಾ
ಅಕೌಂಟೆಂಟ್ ಅಂತ ವರ್ಕ್ ಮಾಡಿರೋ ಏನಂತ ವರ್ಕ್ ಮಾಡಿರಿ ಆ ಡೆಸಿಗ್ನೇಷನ್ ಅನ್ನ ಇಲ್ಲಿ ತುಂಬಬೇಕು. ಆಮೇಲೆ ಯಾವಾಗಿನಿಂದ ನೀವು ಕೆಲಸ ಸ್ಟಾರ್ಟ್ ಮಾಡಿರಿ ಅದ ಜಾಯ್ನಿಂಗ್ ಡೇಟ್ ಅನ್ನ ಇಲ್ಲಿ ಫಿಲ್ ಮಾಡ್ಬೇಕು. ಇವಾಗ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಿರುವಂತದ್ದು. ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪ್ರಸ್ತುತ ಕೆಲಸ ಮಾಡ್ತಾ ಇರ್ಲಿಲ್ಲ ಅಂತ ತಿಳ್ಕೊಳ್ರಿ. ಯಾವಾಗ ನೀವು ಜಾಬ್ ಬಿಟ್ರಿ ಎಂಡ್ ಡೇಟ್ ಅನ್ನ ಇಲ್ಲಿ ತುಂಬಬೇಕು. ತುಂಬಿ ಆಡ್ ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಆಡ್ ಎಕ್ಸ್ಪೀರಿಯನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ನೀವು ತುಂಬಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಡೀಟೇಲ್ ಇಲ್ಲಿ ಆಡ್ ಆಗ್ತದೆ ಸ್ನೇಹಿತರೆ. ಇನ್ನೂ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲಿ ಹೌದು ಅಂತ ಮಾಡ್ಕೊಂಡು ನೆಕ್ಸ್ಟ್ ಆಡ್ ಮಾಡ್ತಾ ಹೋಗ್ಬಹುದು ಸ್ನೇಹಿತರೆ. ನಮ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ ನಾನು ಇದನ್ನ ತುಂಬ್ತಾ ಇಲ್ಲ. ಜಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ APG ಫಾರ್ಮ್ಯಾಟ್ ನಾಗ ಇರ್ಬೇಕು. ಆಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಸೈಜ್ 1 MB ಕಿಂತ ಕಡಿಮೆನೇ ಇರ್ಬೇಕು ಸ್ನೇಹಿತರೆ. ಓಕೆ ರೀ. ಈ ಫೋಟೋ ಮತ್ತು ಸಿಗ್ನೇಚರ್ ನಿಮ್ದು ಮೊಬೈಲ್ನಾಗ ಈಗಾಗಲೇ ಫೋಟೋ ತೆಕ್ಕೊಂಡು ಅದನ್ನ ರಿಸೈಜ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿರಿ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ರೆಡಿ ಇಟ್ಕೊಂಡಿದ್ರಿಲ್ಲ ಅಂತ ತಿಳ್ಕೊಳ್ರಿ. ಫೋಟೋ ನೀವೇನು ಮೊಬೈಲ್ನಾಗ ತೆಗೆದಿರ್ತೀರಲ್ರಿ ಅವುಗಳನ್ನ ಯಾವ ರೀತಿ ಕ್ರಾಪ್ ಮಾಡ್ಕೊಳ್ಳೋದು, ಆಮೇಲೆ ರೀಸೈಜ್ ಹ್ಯಾಂಗ್ ಮಾಡ್ಕೊಳ್ಳೋದು, ಆಮೇಲೆ ರೀನೇಮ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ರು ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ನೋಡೋಣ ಸ್ನೇಹಿತರೆ. ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕಂಪ್ಲೀಟ್ ಪ್ಯಾಕೇಜ್ ಆಗಿರ್ಬೇಕು, ಅರ್ಧಂಬರ್ಧ ಆಗಿರಬಾರ್ದು. ಓಕೆ ರೀ. ಇವಾಗ ನಿಮ್ದು ಮೊಬೈಲ್ ನಲ್ಲಿ ಗ್ಯಾಲರಿ ಓಪನ್ ಮಾಡ್ಕೊಡ್ರಿ. ಗ್ಯಾಲರಿ ಓಪನ್ ಮಾಡಿದ ಮೇಲೆ ಈ ರೀತಿ ಗ್ಯಾಲರಿಯಲ್ಲಿರುವಂತ ಎಲ್ಲಾ ಫೋಲ್ಡರ್ಗಳು ಕಾಣ್ತಾವ್ರಿ. ಓಕೆ ರೀ. ಎಲ್ಲಾ ಫೋಲ್ಡರ್ಗಳು ಕಾಣ್ತಾವ್. ಯಾವ್ದಾದ್ರು ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನು ಡಾಕ್ಯುಮೆಂಟ್ಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿನಿ. ಈ ರೀತಿ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಡ್ರಿ. ಆ ಫೋಲ್ಡರ್ದೊಳಗೆ ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಸೇವ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ. ಈ ಫೋಟೋ ಅದ ರೀ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡ್ರಿ ಈ ರೀತಿ ಫೋಟೋ ಅದ. ಓಕೆ ರೀ. ನಮಗಿಲ್ಲಿ ಅನ್ನೆಸೆಸರಿ ಬ್ಯಾಕ್ಗ್ರೌಂಡೇ ಭಾಳ ಅದ. ಇವೆಲ್ಲ ಇರಬಾರ್ದು. ಜಸ್ಟ್ ಎಷ್ಟು ಬೇಕು ಪಾಸ್ಪೋರ್ಟ್ ಅಷ್ಟೇ ಈ ರೀತಿ ಕ್ರಾಪ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ. ಮೊದಲು ಫೋಟೋ ಮತ್ತು ಸಿಗ್ನೇಚರ್ ಕ್ರಾಪ್ ಮಾಡ್ಕೊಳ್ಳೋದು ನೋಡೋಣ ಸ್ನೇಹಿತರೆ. ನೋಡ್ರಿ ಇಲ್ಲಿ ಪೆನ್ಸಿಲ್ ಚಿತ್ರ ಕಾಣ್ತಾ ಇದಲ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ರಾಪಿಗೆ ಆಪ್ಷನ್ ಬರ್ತದೆ. ಮೂಲಿ ಅದ, ಈ ಮೂಲಿಗೆ ಇಷ್ಟು ಹಿಡ್ಕೊಂಡು ನೀವು ಕ್ರಾಪ್ ಮಾಡ್ಬೋದು. ಒತ್ತಿಡ್ಬೇಕ್ರಿ. ಒತ್ತಿಡಿದ್ರೆ ಜಸ್ಟ್ ಕ್ರಾಪ್ ಮಾಡ್ಬೇಕು. ಕ್ರಾಪ್ ಮಾಡೋದು ಎಲ್ಲರಿಗೂ ಗೊತ್ತದ ಅಂತ ಅನ್ಕೊಳ್ತೀನಿ ನಾನು. ಈ ರೀತಿ ಒತ್ತಿಡ್ಕೊಂಡ್ ಕೆಳಗೆ ಎಳೆದಕಂದ್ರೆ ಅಂತ ತಿಳ್ಕೊಂಡ್ರಿ ಕೆಳಗೆ ಬರ್ತದ. ನೋಡ್ರಿ ಈ ರೀತಿ ಫೋಟೋ ಇರ್ಬೇಕು. ಓಕೆ ರೀ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಏನೈತಿ ಸ್ನೇಹಿತರೆ ಕ್ರಾಪ್ ಐತಿ. ಪ್ರಾಪರ್ಲಿ ಏನಾಯ್ತು ಕ್ರಾಪ್ ಐತಿ. ಇದೇ ರೀತಿ ಸಿಗ್ನೇಚರ್ ಕ್ರಾಪ್ ಮಾಡ್ಕೊಡ್ರಿ. ಓಕೆ ರೀ. ಸೈಜ್ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಸೈಜ್ ಯಾವ ರೀತಿ ನೋಡ್ಕೊಳ್ಳೋದ್ರಿ, ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಓಪನ್ ಆಗ್ತದೆ. ಇಲ್ಲಿ ಐದೊಂದು ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಸೈಜ್ ಏನಾದ್ರಿ 680 KB ಅದ. ಕರೆಕ್ಟ್ ಅದ. 1 MB ಕಿಂತ ಕಡಿಮೆ ಇರ್ಬೇಕು ಸೈಜ್. ಓಕೆ ರೀ. ಇಲ್ಲಿ 680 kg ಅದ. ಫೋಟೋ ಓಕೆ ಅದ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು, ಇಲ್ಲಿ ಇಮೇಜ್ದ ಹೆಸರು ನೋಡಿ ಹೆಂಗೆ ಕೊಟ್ಟಾನಿದ್ರಿ. ಈ ರೀತಿ ಇರಬಾರ್ದ್ರಿ, ಅಪ್ಲೋಡ್ ಆಗಂಗಿಲ್ಲ. ಹಾಗಾಗಿ ಫೋಟೋದ ಹೆಸರು ಚೇಂಜ್ ಮಾಡ್ಬೇಕ್ರಿ. ಫೋಟೋದ ಹೆಸರು ಚೇಂಜ್ ಮಾಡೋದು ಹೆಂಗ್ರಿ, ಸಿಂಪಲ್ ಅದ ರೀ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡ್ರಿ ಇಲ್ಲಿ ಫೋಟೋ ಹೆಸರು ಬರೆಯಕ್ಕೆ ಆಪ್ಷನ್ ಬರ್ತದೆ. ನೀವು ಡಬಲ್ ಟ್ಯಾಪ್ ಮಾಡ್ರಿ ಮೇಲೆ. ನೆಕ್ಸ್ಟ್ ಫೋಟೋ ಅಂತ ಟೈಪ್ ಮಾಡಿ. ಯಾವುದು ಇರಬಾರ್ದು, ಹಿಂದಿನ ಮುಂದಿನ ಎಲ್ಲ ಡಿಲೀಟ್ ಮಾಡಿ. ಫೋಟೋ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ರಿನೇಮ್ ಆಯ್ತು. ನೆಕ್ಸ್ಟ್ ಅದೇ ರೀತಿ ಸಿಗ್ನೇಚರ್ ಓಪನ್ ಮಾಡ್ಕೊಡ್ರಿ. ಸಿಗ್ನೇಚರ್ ಓಪನ್ ಮಾಡಿಕೊಂಡು ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದ್ರದ್ದು ಸೈಜ್ ನೋಡ್ರಿ 73.18 KB ಅದ. ಕರೆಕ್ಟ್ ಅದ ಸೈಜ್. ಸೈಜ್ 1 MB ಕಿಂತ ಕಡಿಮೆ ಇರಬೇಕು. ಇಲ್ಲಿ 73.18 KB ಅದ. ಓಕೆ. ಇಲ್ಲಿ ಹೆಸರು ನೋಡ್ರಿ ಸ್ನೇಹಿತರೆ, ಇದ್ರದ್ದು ಹೆಸರು ಚೇಂಜ್ ಮಾಡ್ಬೇಕ್ರಿ. ಆಗ್ಲೇ ಹೇಳಿನಲ್ರಿ, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಸಿಗ್ನೇಚರ್ ಅಂತ ಮಾಡ್ರಿ. ಸೈನ್ ಅಂತ ಟೈಪ್ ಮಾಡ್ರಿ. ಸೈನ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ ಹೆಸರು ಕೂಡ ಇಲ್ಲಿ ಚೇಂಜ್ ಆಯ್ತು. ನೋಡ್ರಿ ಇಲ್ಲಿ ಹೆಸರು ಚೇಂಜ್ ಆಯ್ತಲ್ರಿ. ಓಕೆ. ಇವಾಗ ಅಪ್ಲೋಡ್ ಮಾಡೋದು ನೋಡೋಣ ಸ್ನೇಹಿತರೆ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಡ್ರಿ. ನೋಡ್ರಿ ಒಮ್ಮೊಮ್ಮೆ ಈ ರೀತಿ ಲಾಗೌಟ್ ಆಗ್ತದ್ರಿ. ಸೆಷನ್ ಭಾಳ ಲೇಟ್ ಆಯ್ತು ಅಂದ್ರೆ ಲಾಗೌಟ್ ಆಗ್ತದ. ಮತ್ತೊಮ್ಮೆ ಸೈನ್ ಇನ್ ಮಾಡ್ಕೊಳ್ಬೇಕ್ರಿ. ಲಾಗಿನ್ ಮಾಡೋದು ನಿಮ್ಗೆ ಗೊತ್ತೈತೆ ಅಂತ ಅನ್ಕೊಳ್ತೀನಿ ನಾ. ಓಕೆ ರೀ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದ್ರಿ. ನೀವೇನು ಮಾಡ್ಬೇಕು, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಟೇಲ್ಸ್ ಎಲ್ಲಾನು ಇರ್ತತ್ರಿ.
ಆಲ್ರೆಡಿ ಸೇವ್ ಮಾಡಿವಲ್ರಿ, ಏನಿಲ್ಲ, ಜಸ್ಟ್ ಫುಲ್ ಕೆಳಗಡೆ ಬಂದು ನೆಕ್ಸ್ಟ್ 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 ಮೇಲೆ ಕ್ಲಿಕ್ ಮಾಡ್ತಾ ಹೋಗೋದು. ಮತ್ತೊಮ್ಮೆ ಏನು ತುಂಬುವಂಥ ಅವಶ್ಯಕತೆ ಇಲ್ರಿ. ಈ ಪೇಜ್ ಬರೋ ತನಕ ನೆಕ್ಸ್ಟ್ 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 ಮಾಡ್ರಿ. ಓಕೆ ರೀ. ಇವಾಗ ಫೋಟೋ ಅಪ್ಲೋಡ್ ಮಾಡೋಣ ಸ್ನೇಹಿತರೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ 3 ರೇಖ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ನೀವು ಫೋಟೋ ಸೇವ್ ಮಾಡ್ಕೊಂಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಆ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಅಲ್ಲಿ ಫೋಟೋ ಕಾಣ್ತಿರ್ತದೆ. ಆ ಫೋಟೋದ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಓಕೆ ರೀ. ಕ್ಲಿಕ್ ಮಾಡಿದ ಮೇಲೆ ಆ ಫೋಟೋ KAದ ಅಫೀಷಿಯಲ್ ವೆಬ್ಸೈಟ್ನಾಗ ಇಂಪೋರ್ಟ್ ಆಗ್ತದೆ. ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡೆಡ್ ಅಂತ ಈ ರೀತಿ ಸ್ಕ್ರೀನ್ದಾಗ ಬರ್ಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಸೇಮ್ ಸ್ನೇಹಿತರೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ರಿ, 3 ಗೆರೆದ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಯಾವ್ದು ಫೋಲ್ಡರ್ ಒಳಗೆ ನೀವು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ರಿ. ಸಿಗ್ನೇಚರ್ದ ಇಮೇಜ್ ಕಾಣ್ತಿರ್ತದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. KAದ ಅಫೀಷಿಯಲ್ ವೆಬ್ಸೈಟ್ನಾಗ ನಿಮ್ದು ಸಿಗ್ನೇಚರ್ ಇಂಪೋರ್ಟ್ ಆಗ್ತದ. ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರ್ಬೇಕ್ರಿ ಅಪ್ಲೋಡೆಡ್ ಅಂತೇಳಿ. ಓಕೆ ರೀ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಡಿಕ್ಲರೇಷನ್ ಕೊಡ್ಬೇಕು ಸ್ನೇಹಿತರೆ. ಇಲ್ಲಿ ಡಿಕ್ಲರೇಷನ್ ಕೊಡೋದಿರ್ತೈತಿ. ಈ ಫುಲ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಕಾಣ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತದೆ, ಅದನ್ನು ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡಿದ ಮೇಲೆ ಏನು ಇಲ್ಲಿ ತನಕ ತುಂಬಿವಲ್ಲ ಅದೆಲ್ಲಾನು ಡೀಟೇಲ್ಸ್ ಕರೆಕ್ಟ್ ಐತಿಲ್ಲ ಪ್ರತಿಯೊಂದನ್ನ ಚೆಕ್ ಮಾಡಿ ನೋಡ್ತಾ ಹೋಗ್ರಿ ಸ್ನೇಹಿತರೆ. ಓಕೆ ರೀ. ಇನ್ ಕೇಸ್ ಇಲ್ಲೇ ನಿಮಗೆ ತಪ್ಪು ಗೊತ್ತಾಯ್ತಂತ ತಿಳ್ಕೊಳ್ರಿ, ಪ್ರೊಫೈಲ್ದಾಗ ಮತ್ತೊಮ್ಮೆ ಎಡಿಟ್ ಮಾಡ್ಬೋದು. ಓಕೆ ರೀ. ನೋಡ್ರಿ, ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತ ತಿಳ್ಕೊಳ್ರಿ. ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಮ್ಮೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೆಕ್ಸ್ಟ್ ಯಾವುದೇ ರೀತಿಯ ಚೇಂಜಸ್ ಮಾಡಕ್ ಬರುವುದಿಲ್ಲ. ಓಕೆ ರೀ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಒಂದು ಪಾಪ್ಅಪ್ ಬರ್ತದೆ. ನೋಡಪ್ಪ ಎಲ್ಲ ಡ್ರಾಫ್ಟ್ ಕಾಪಿ ಎಲ್ಲ ಓದ್ಕೊಂಡಿಲ್ಲ ಅಂತ ಒಂದು ಕನ್ಫರ್ಮೇಶನ್ ಕೇಳ್ತದೆ. ಜಸ್ಟ್ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿರಿ, VAO ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿವಿ. ಹಾಗಾಗಿ ಇಲ್ಲಿ VAO ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ ರೀ. ನೆಕ್ಸ್ಟ್ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಮೇಲೆ ನೆಕ್ಸ್ಟ್ ಪೇ ನಾವ್ ಮೇಲೆ ಕ್ಲಿಕ್ ಮಾಡಿ. ಪೇ ನಾವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ 3 ಆಪ್ಷನ್ ಅದಾವ್ರಿ. UPI, ಕಾರ್ಡ್ಸ್, ನೆಟ್ ಬ್ಯಾಂಕಿಂಗ್. ಈ 3 ಆಪ್ಷನ್ಗಳಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ಸಿಂಪಲ್ ಇರ್ತಕ್ಕಂಥದ್ದು ಕಾರ್ಡ್ಸ್ ಪೇಮೆಂಟ್ ಸ್ನೇಹಿತರೆ. ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾರ್ಡ್ ನಂಬರ್ ತುಂಬ್ರಿ. ನಿಮ್ದು ATM ಕಾರ್ಡ್ ಮೇಲೆ ನಂಬರ್ ಇರ್ತದ, ಆ ಕಾರ್ಡ್ ನಂಬರ್ ತುಂಬ್ರಿ. ಆಮೇಲೆ ಎಕ್ಸ್ಪೈರಿ ಮಂತ್ ಆ್ಯಂಡ್ ಇಯರ್ ಇರ್ತದ, ಆ ಎಕ್ಸ್ಪೈರಿ ಮಂತ್ ಆ್ಯಂಡ್ ಇಯರ್ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ATM ಕಾರ್ಡ್ ಬ್ಯಾಕ್ ಸೈಡ್ 3 ಡಿಜಿಟಿನ್ CVV ಕೋಡ್ ಇರ್ತದ, ಆ CVV ಕೋಡ್ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಡಿಫಾಲ್ಟ್ ಆಗಿ ಇಲ್ಲಿ ನಿಮ್ದು ಹೆಸರು ತೋರಿಸ್ತಿರ್ತದ. ATM ಕಾರ್ಡ್ ಯಾರ್ದು ಇರ್ತದ ಅವ್ರದ್ದು ಹೆಸರು ತುಂಬ್ರಿ. ಇಲ್ಲಿ ತುಂಬಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆ ಬ್ಯಾಂಕ್ ಅಕೌಂಟಿಗೆ ಯಾವ್ದು ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಇರ್ತದೋ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದ. OTP ಹಾಕಿ ನೀವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ಪೇಮೆಂಟ್ ಆದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆ ರೀ. ಇನ್ನು UPI ಮೂಲಕ ಪೇಮೆಂಟ್ ಮಾಡೋರಿದ್ರಿ ಅಂದ್ರೆ ಇಲ್ಲಿ UPI ಅಂತ ಅದ, UPI ಸೆಲೆಕ್ಟ್ ಮಾಡ್ಕೊಳ್ರಿ. UPI ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ QR ಕೋಡ್ದೊಂದು ಆಪ್ಷನ್ ಅದ ಸ್ನೇಹಿತರೆ. ಇಲ್ಲಿ UPI QR ಅಂತೇಳಿ ಶೋ QR ಮೇಲೆ ಕ್ಲಿಕ್ ಮಾಡ್ರಿ. ಶೋ QR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ QR ಕೋಡ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ QR ಕೋಡ್ ಕಾಣ್ತಿರ್ತದೆ. ಈ QR ಕೋಡ್ ಫೋನ್ ಪೇದಾಗ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್
ಪೇಮೆಂಟ್ ಮಾಡಿದ ಮೇಲೆ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ ರೀ. ನೆಕ್ಸ್ಟ್ ಎರಡನೇದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟು ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.